ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ, ಒಂದು ಡ್ರೆಸ್ಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾರಿಗಾಗಿ? ಅದು ನನ್ನ ಮಗಳಿಗಾಗಿ ನಾನು ಒಂದು ಡ್ರೆಸ್ಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನನ್ನ ಸ್ಯಾರಿನ ಉಪಯೋಗಿಸ್ಕೊಂಡು, ಗೋಲ್ಡ್ ಕಲರ್ ಸ್ಯಾರಿ ಇತ್ತು, ಆ ಸ್ಯಾರಿನ ಉಪಯೋಗಿಸ್ಕೊಂಡ್ಬಿಟ್ಟು ಮತ್ತು ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೆ. ಅದಕ್ಕೆ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸ್ನ ತೊಗೊಂಡು ನಾನು ಒಂದು ಡ್ರೆಸ್ಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಇದೆ ಆ ಡ್ರೆಸ್ ಮತ್ತು ಅದು ಚಾರ್ವಿಗೆ ಹೇಗೆ ಕಾಣುತ್ತೆ ಅನ್ನೋದನ್ನು ನೀವು ಮುಂದೆ ವಿಡಿಯೋ ನೋಡ್ತಾ ಹೋಗಿ. ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಓಕೆ ಫ್ರೆಂಡ್ಸ್. ಹಾಗೆ ಮತ್ತೆ ಲೈಕ್ ಮಾಡಿ, ಓಕೆನಾ ಫ್ರೆಂಡ್ಸ್. ಚಾರ್ವಿ ಹತ್ರ ಲೆಹಂಗಾಗಳಿದ್ದಾವೆ, ಹಾಗೆ ಮಿಡಿನೂ ಇದೆ. ಮತ್ತು ಈ ಥರ ನನಗೆ ಬ್ಲೌಸ್ ಹೊಲಿಬೇಕಂತ ತುಂಬ ಆಸೆ ಇತ್ತು. ಈ ಥರ ಹೊಲಿಯೋಕ್ಕೆ ಬರುತ್ತಾ ಇಲ್ಲ ಅಂತ ಹೇಳಿ ನನಗೆ ಡೌಟ್ ಇತ್ತು. ಯೂಟ್ಯೂಬ್ ನೋಡಿ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ತುಂಬ ಬೆಸ್ಟ್ ಬಂತು, ಅದು ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಹೊಲಿದಿದ್ದಕ್ಕೆ ಇಷ್ಟೆಲ್ಲ ಚೆನ್ನಾಗಿ ಬಂತು. ಅದಕ್ಕೆ ಮತ್ತೆ ಇನ್ನೊಂದು ಹೊಲಿಬೇಕಂತ ಅಂದ್ಕೊಂಡಿದ್ದೀನಿ. ಇದು ಹೇಗಿದೆ ಅಂತ ಹೇಳಿ ನೀವು ಕಾಮೆಂಟ್ ಮಾಡೋದ್ರ ಮೇಲೆಗೆ ಗೊತ್ತಾಗುತ್ತೆ ನಾನು ಚೆನ್ನಾಗಿ ಹೊಲಿದಿದ್ದೀನಾ ಇಲ್ಲ ಅಂತ ಹೇಳಿ. ಅಂಬ್ರೆಲಾ ಮಿಡಿನಂತೂ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ಹೊಲಿದು ಮತ್ತು ಅಂಬ್ರೆಲಾ ಚೂಡಿದಾರಗಳನ್ನು ಕೂಡ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಥರ ಬ್ಲೌಸ್ನ ನಾನು ಇದೇ ಫಸ್ಟ್ ಟೈಮ್ ಹೊಲಿದಿದ್ದು. ತುಂಬ ಚೆನ್ನಾಗಿ ಬಂತು. ಚಾರ್ವಿ ಹಾಕ್ಕೊಂಡಿದ್ದಾಳೆ. ಮುಂದೆ ವೀಡಿಯೋ ನೋಡ್ತಾ ಹೋಗಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಯಾರಾದರೂ ಟೈಲರ್ಗಳು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದು ಕೂಡ ನಿಮಗೇನಾದರೂ ಈ ಥರ ಬ್ಲೌಸ್ ಹೊಲಿಬೇಕಂತ ಆಸೆ ಇದ್ದರೆ, ಬರದೇ ಇರೋರಿಗೆ, ಬರೋರಿಗೆಲ್ಲ ಬರದೇ ಇರೋರಿಗೆ ಆಸೆ ಇದ್ದರೆ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ. ತುಂಬ ವೆರೈಟೀಸ್ ಬ್ಲೌಸ್ಗಳ ಡಿಸೈನ್ಸನ್ನು ಅಲ್ಲಿ ಶೇರ್ ಮಾಡ್ಕೊಂಡಿರ್ತಾರೆ. ಅದನ್ನು ನೋಡಿ ನಾವು ಕೂಡ ಹೊಲಿಬೋದು. ನಾನು ಏನೇ ಕಲ್ತಿದ್ದೀನಿ ಅಂತ ಅಂದ್ರೂ, ನಾನು ವೀಡಿಯೋಸ್ಗಳ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಾನು ಕೆಲವೊಂದು ಎಜುಕೇಷನ್ಗಳನ್ನು ಯೂಟ್ಯೂಬಲ್ಲೇ ನೋಡಿ ಕಲ್ತಿರುವಂಥದ್ದು. ನಾನೆಲ್ಲೂ ಕ್ಲಾಸ್ಗಳಿಗೆಲ್ಲ ಹೋಗಿಲ್ಲ. ಯೂಟ್ಯೂಬ್ ನೋಡ್ತೀನಿ, ನನಗೇನು ಇಷ್ಟ ಆಗುತ್ತೆ ಅದನ್ನು ನಾನು ಕ್ರಿಯೇಟ್ ಮಾಡ್ತೀನಿ, ಬಿಡೋದೇ ಇಲ್ಲ. ಈ ಟೈಲರಿಂಗ್ ಕೂಡ ಅದರಲ್ಲೇ ಕಲ್ತಿರೋದು. ಫ್ರೆಂಡ್ಸ್, ನಾನು ಈ ಬ್ಲೌಸ್ ಪೀಸ್ನ ಕಟ್ ಮಾಡಬೇಕಾದ್ರೆ ಅಂದ್ಕೊಂಡೆ ಯಾವುದಾದ್ರೂ ಒಂದು ವೇಸ್ಟ್ ಬಟ್ಟೆ ಮೇಲೆ ಪ್ರಯೋಗ ಮಾಡಿ ನಂತರ ನಾನು ಈ ಬಟ್ಟೆ ಮೇಲೆ ಪ್ರಯೋಗ ಮಾಡ್ಬೋದಾಗಿತ್ತು ಅಂತ ಅನಿಸ್ತು ನನಗೆ. ಆಮೇಲೆ ಚಾರ್ವಿಗೆ ಹಾಕಿಸಿ ನೋಡಿದ್ನಲ್ವ ಡ್ರೆಸ್ನ, ಅವಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಒಂದೇ ಸಲ ಪ್ರಯತ್ನ ಪಟ್ಟರು ಚೆನ್ನಾಗೇ ಮಾಡಿದ್ದೀನಿ ಬಿಡು ಅಂತ ಅಂದ್ಕೊಂಡು ಅವಳಿಗೆ ಹಾಕಿಸ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಯಾವುದಾದ್ರೂ ಫಂಕ್ಷನ್ಗಳಿಗೆ, ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆಲ್ಲ ಹಾಕ್ಕೊಂಡು ಹೋಗ್ಬೋದು. ಇನ್ನೂ ಇದೇ ಥರ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಗ್ರ್ಯಾಂಡಾಗಿ ಕೂಡ ನಾವು ಲೆಹೆಂಗಾ ಮತ್ತು ಬ್ಲೌಸ್ನ ಕ್ರಿಯೇಟ್ ಮಾಡ್ಬೋದು ನೀಟಾಗಿ. ಈ ಅಂಬ್ರೆಲಾ ಮಿಡಿ ಕಟಿಂಗ್ ಕೂಡ ನಾನು ಯೂಟ್ಯೂಬಲ್ಲೇ ನೋಡಿ ಕಲ್ತಿರುವಂಥದ್ದು. ನಾನು ಯಾವುದಾದ್ರೂ ಬ್ಲೌಸ್ ಹೊಲಿತೀನಿ ಮತ್ತು ಏನಾದರೂ ಡ್ರೆಸ್ಸನ್ನು ಸ್ಟಿಚ್ ಮಾಡ್ತೀನಿ ಅಂತ ಅಂದರೆ ಫಸ್ಟು ಯೂಟ್ಯೂಬನ್ನು ತೆಗಿತೀನಿ. ತೆಗೆದುಬಿಟ್ಟು ನನಗೆ ಯಾವುದು ಬೆಸ್ಟ್ ವಿಡಿಯೋ ಅನಿಸುತ್ತೆ ಆ ವಿಡಿಯೋ ನಾನು ತುಂಬ ನೋಡ್ತೀನಿ. ನೋಡಿದಾದ್ಮೇಲೆ ನನ್ನ ಅಳತೆ ಪ್ರಕಾರ ನಾನು ಕಟ್ ಮಾಡಿಕೊಂಡು ಡ್ರೆಸ್ಗಳನ್ನು ಸ್ಟಿಚ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಸ್ಯಾರಿ ಬ್ಲೌಸ್ ಆಗಿರ್ಬೋದು, ಡ್ರೆಸ್ಗಳನ್ನು ಸ್ಟಿಚ್ ಮಾಡಿದ್ದೀನಿ ಅಂತ ಅಂದರೆ ನಾನು ಕೆಲವೊಂದು ವೀಡಿಯೋಗಳನ್ನು ನೋಡೇ ನಾನು ಮಾಡಿರುವಂಥದ್ದು. ಯಾರಾದರೂ ಪ್ರಾಕ್ಟೀಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬಟ್ಟೆಗಳನ್ನು ಕಟ್ ಮಾಡ್ತಾರೆ. ಆದರೆ ನಾನು ಹಾಗಲ್ಲ. ನನಗೆ ಬರುತ್ತೇ ಇಲ್ಲ ಗೊತ್ತಿಲ್ಲ, ಜಸ್ಟ್ ನಾನು ವೀಡಿಯೋ ನೋಡ್ತೀನಿ, ಡೈರೆಕ್ಟಾಗಿ ನಾನು ಏನು ಬಟ್ಟೆ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿರ್ತೀನಲ್ವ ಅದೇ ಬಟ್ಟೆ ಮೇಲೆ ಪ್ರಯೋಗ ಮಾಡಿಬಿಡ್ತೀನಿ. ನಂತರ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಅದನ್ನು ಅಲ್ಲಲ್ಲೇ ಸರಿ ಮಾಡಿಬಿಡ್ತೀನಿ. ಚೆನ್ನಾಗಿರುತ್ತೆ. ಆದರೂ ಕೂಡ ಕಂಫರ್ಟೇಬಲ್ ಆಗಿ ಹಾಕ್ಕೊಳ್ಳೋ ಹಾಗೆ ಇರುತ್ತೆ, ಚೆನ್ನಾಗೂ ಕಾಣ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಈ ಡ್ರೆಸ್ಸನ್ನು ಸ್ಟಿಚ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ? ಚಾರ್ವಿ ಸ್ಕೂಲಿಂದ ಬಂದ ತಕ್ಷಣ ಡ್ರೆಸ್ ರಿಮೂವ್ ಮಾಡಿ ಇದನ್ನು ಹಾಕೋ ಅಂತ ಹೇಳಿದ ತಕ್ಷಣ ಹಾಗೆ ಹಾಕ್ಕೊಂಡ್ಬಿಟ್ಲು. ಈ ಡ್ರೆಸ್ನ ನಾನು ಚೆನ್ನಾಗಿ ಹೊಲ್ದಿದ್ದೀನ ಇಲ್ಲ ಅಂತ ಹೇಳಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂತ ಅಂದರೆ ನೀವು ಮಾಡೋ ಒಂದು ಕಾಮೆಂಟಿಂದ ನನಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಆವಾಗ ನಾನು ಹೆಚ್ಚಿನ ವೀಡಿಯೋಗಳನ್ನು ಮಾಡ್ತಾ ಹೋಗ್ಬೋದು. ಅದರಿಂದ ಕೇಳ್ಕೊತಾ ಇದ್ದೀನಿ, ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ, ಓಕೆನಾ? ಹೇಗೆ ಕಾಣಿಸ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಚಾರ್ವಿ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಅಷ್ಟೆಲ್ಲ ಚೆನ್ನಾಗಿ ಹೊಲಿಯಲ್ವೇನೋ, ಸುಮ್ಮನೆ ಬಟ್ಟೆ ಮೇಲೆ ಟ್ರೈ ಮಾಡಿಬಿಟ್ಟೆ ಅಂತ ಅನ್ನಿಸ್ತಿತ್ತು. ಆದ್ರೂ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನನ್ನ ಪ್ರಕಾರ ನನಗೆ ಚೆನ್ನಾಗಿ ಬಂದಿದೆ. ನಿಮಗೆ ಹೇಗೆ ಬಂದಿದೆ ಅಂತ ಹೇಳಿ ನೀವು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ಥ್ಯಾಂಕ್ ಯು, ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.